ಎಲ್ಲರೂ ಅಯೋಗ್ಯ ಅಂತ ಇದ್ರೆ ಮುಂಚೆ ಆಬ್ವಿಯಸ್ಲಿ ಇದು ಯಾಕಪ್ಪ ಬೈತಾರೆ ಅಂತ ಕೋಪ ಬರ್ತಾ ಇತ್ತು. ಬಟ್ ಅಯೋಗ್ಯ ಪದಕ್ಕೆ ಒಂದು ತೂಕವನ್ನು ಹೆಚ್ಚು ಮಾಡಿ ಹಾಗೆ ಸಿನಿಮಾದ ಮೂಲಕ ಸೂಪರ್ ಡೂಪರ್ ಹಿಟ್ ಮಾಡಿ ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ನೂರಾರು ಜನರಿಗೆ ಒಂದು ಸೂಪರ್ ಡೂಪರ್ ಬ್ರೇಕನ್ನು ಕೊಟ್ಟಂಥ ಅಯೋಗ್ಯ ಪದಕ್ಕೆ ಮತ್ತಷ್ಟು ಯೋಗ್ಯತೆಯನ್ನು ತಂದುಕೊಟ್ಟಂಥ ನಮ್ಮ ನಿರ್ದೇಶಕರಾಗಿರುವಂಥ ನಮ್ಮ ಮಹೇಶ್ ಸರ್ ಅವರನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮಹೇಶ್ ಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ. ಫಸ್ಟು ನಾನು ಈ ವೃತ್ತ ಮೂವಿ ಪ್ರೊಡ್ಯೂಸರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಅವರು ಈ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸತೀಶ್ ನೀನಾಸಂ ಸರ್ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ಸೊ ಅವ್ರು ಥಿಂಕ್ ಮಾಡಿ ಒಂದು ಸ್ಪೆಷಲ್ ಇರೋದ್ರಿಂದನೇ ಮಾಡಿರ್ತಾರೆ. ನಾನು ಟೀಸರ್ ನೋಡಿದೆ, ಅದು ಸಸ್ಪೆನ್ಸ್ ಇದೆ, ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ. ಎಲ್ಲ ತಂಡದವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋಯಿನ್ನು ಹೀರೋರೆಲ್ಲ ಹೊಸಬ್ರು, ಓವರ್ ಆಲ್ ಟೀಮೇ ಹೊಸಬ್ರ ಥರ ಕಾಣ್ತಾಯಿದ್ರು. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಖಂಡಿತ ನನಗೆ ಆಪರ್ಚುನಿಟಿ ಕೊಟ್ಟರೆ ನಾವು ಖಂಡಿತ ಗಲ್ಫಲ್ಲಿ ನಾವು ಮಾಡೇ ಮಾಡ್ತೀವಿ ಮೂವಿನ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಅದೇ ರೀತಿ ನನ್ನ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಫಿಲಮ್ನ ಎಲ್ಲ ತಂಡದವರಿಗೂ, ನಮ್ಮ ಸತೀಶ್ ಅವ್ರಿಗೂ ಮತ್ತು ಮಹೇಶ್ ಅವ್ರಿಗೆ, ಎಸ್ಪೆಷಲಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಮಮತಾ ಮೇಡಮ್. ಹಾಗೆ ಸೊ ಹೇಗಪ್ಪ ಜನರನ್ನ ರೀಚ್ ಆಗೋದು ಅಂತ ಯೋಚನೆ ಮಾಡ್ತಿದ್ದ ನಮ್ಮ ಸಿನಿಮಾ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಮಹೇಶ್ ಕುಮಾರ್ ಸರ್ ಅವರು ಸೊ ನಮ್ಮನ್ನ ಸೂಪರ್ ಡೂಪರ್ ಆಗಿ ರೀಚ್ ಮಾಡಿಸ್ತಾ ಇದ್ದಾರೆ ಅವರ ರೀಚ್ ಮೂಲಕ. ಸೊ ಇವಾಗ ನಿಮ್ಮ ಮಾತುಗಳು. ಥ್ಯಾಂಕ್ ಯು. ಅದಕ್ಕಿಂತ ಗಲ್ಫಲ್ಲಿ ನೀವು ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅವ್ರು ಅಡಿ ರೆಡಿ ಇದ್ದಾರೆ. ಸೊ ನಿಮ್ಮ ದುಬೈಲಿ ಕನ್ನಡಿಗರಿಗೆ ವೃತ್ತ ಸಿನಿಮಾ ತಲುಪಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಇಸ್ ರಿಕ್ವೆಸ್ಟ್. ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು. 5 ದಿನಗಳ ಹಿಂದೆ ಸತೀಶ್ ಸರ್ನ ನಾನು ಭೇಟಿ ಮಾಡಿ ಸೊ ಒಂದು ಪ್ಯಾಷನೇಟ್ ಟೀಮ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇದೆ, ಇನ್ವೈಟ್ ಮಾಡಬೇಕಂತ ಕರೆಸು ಅಂತ ಹೇಳಿದ್ರು. ಟೀಸರ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ತುಂಬ ಇಂಪ್ರೆಸ್ ಆಯಿತು. ಅದಾದ ನಂತರ ಸಿನಿಮಾ ನೋಡೋಣ, ಯಾಕೋ ಸಿನಿಮಾ ಕಾಡ್ತಾ ಇದೆ, ನಾನು ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅರೇಂಜ್ ಮಾಡಿಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರ ಬಾಯಲ್ಲಿ ಬಂದಿದ್ದು ಒಂದು ಮಾತು, ನನ್ನ ಸತೀಶ್ ಪಿಕ್ಚರ್ ಹೌಸಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಸ್ತೀನಿ ಅಂದರು. ಇದಕ್ಕಿಂತ ಗೆಲುವು ಬೇಕಾ? ಅವ್ರು ಬಂದಿರೋಂಥ ಅವ್ರ ಬ್ಯಾನರ್ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಸಿನಿಮಾ ನೋಡಿ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ ಅಂದರೆ ಒಬ್ಬ ಹಿರಿಯ ನಟರು, ಒಬ್ಬರು ಒಂದು ಅಷ್ಟು ಪ್ಯಾಷನೇಟ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದಮೇಲೆ ಇನ್ನು ಯಾರೋ ಅವಶ್ಯಕತೆಯೂ ಇರಲ್ಲ, ಅದು ತಾನೇ ಈಸಿಯಾಗಿ ಹೋಗುತ್ತೆ. ಅದನ್ನು ಅವರು ಟೀಮ್ ಟ್ಯಾಲೆಂಟ್ ನೋಡೇ ಕೊಟ್ಟಿರೋದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಇಂಥ ಒಂದು ಪ್ರತಿಭೆಗೆ ಅವರು ಇದೊಂದೇ ಸಿನಿಮಾ ಅಂತಲ್ಲ, ಹಲವಾರು ಸಿನಿಮಾಗೆ ಸಹ ನಿಮ್ಮ ಸತೀಶ್ ಪಿಕ್ಚರ್ ಹೌಸ್ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಾನು ಇಡೀ ಸಿನಿಮಾನ ಮೊದಲು ನೋಡಿದ್ದು ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಆಲೇ 2 ತಿಂಗಳ ಹಿಂದೆನೇ ನನಗೆ ಈ ಸಿನಿಮಾನ ನನಗೆ ತೋರಿಸಿದ್ರು. ನಾನು ಹೇಳಿ ನನ್ನ ಹತ್ರ ಯಾರೋ ಬಂದು ಸಿನಿಮಾನ ಪ್ರಮೋಟ್ ಮಾಡಿಕೊಡಿ ಅಥವಾ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ನನ್ನದೇ ಆದಂಥ ಒಂದು ರೀಚ್ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀನಿ. ಬಟ್ ಸಿನಿಮಾ ನೋಡಿದ್ರೆ ನಾನು ಅದು ಮುಟ್ಟಲ್ಲ. ನಂಗೆ ಟೈಮ್ ಇರಬೇಕು. ನಂದು ಡೈರೆಕ್ಷನ್ ಗ್ಯಾಪಲ್ಲಿ, ನನ್ನ ರೈಟಿಂಗ್ ಗ್ಯಾಪಲ್ಲಿ ಒಂದು ಹೊಸ ತಂಡ ಬಂದಾಗ ನನಗೆಲ್ಲೂ ಕೇಳ್ತು, ಬರೀ ಸ್ಟಾರ್ಗಳ ಮೂವಿ ಹಿಂದೆನೇ ಮಹೇಶ್ ಇರ್ತಾರೆ, ಹೊಸ ಮೂವಿಯಿಂದ ಯಾಕಿರಲ್ಲ ಅಂತ ಇದ್ರು. ಬಟ್ ಇಂಥ ಒಂದು ಸಿನಿಮಾನ ನೋಡಿದ ತಕ್ಷಣ ಹೇಳ್ಕೊಂಡಿದ್ದು ನನಗೆ ಖುಷಿ ಆಗುತ್ತೆ. ಇಂಥ ಟೀಮ್ ಜೊತೆ ನನ್ನ ರೀಚ್ ಕಂಪ್ನಿ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ಅಷ್ಟೂ ಚೆನ್ನಾಗಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಆಸಮ್ ಆ್ಯಕ್ಟಿಂಗ್, ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ ಇರೋದು. ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಚೈತ್ರಾಜ್ ಅವರು ಅಷ್ಟೇ ಬಂದಷ್ಟು ಹೊತ್ತು ತುಂಬ ಜನ ಕಾಡುವಂಥ ಪಾತ್ರ ಇದೆ. ಪ್ರೊಡ್ಯೂಸರ್ ಸರ್, ಒಳ್ಳೆ ಸಿನಿಮಾಗೆ ಮಗ ಅನ್ನೋದಕ್ಕಿಂತ ಅಂಥ ಒಂದು ಪ್ರತಿಭೆನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ರೆ ಒಳ್ಳೇದಾಗಲಿ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಬ್ಯಾನರ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಹೇಶ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.